ಮೈಸೂರಿನಲ್ಲಿ ಮರುಕಳಿಸಿದ ನಾಡ ಹಬ್ಬದ ವೈಭವ. ಅದ್ದೂರಿ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಮೈಸೂರಿನಲ್ಲಿ ಮರುಕಳಿಸಿದ ನಾಡ ಹಬ್ಬದ ವೈಭವ. ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಜಂಬೂ ಸವಾರಿ ನೋಡೋದಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಜಂಬೂ ಸವಾರಿ ಮೆರವಣಿಗೆಗೆ ಮುನ್ನ ನಂದಿ ಧ್ವಜ ಪೂಜೆ ನೆರವೇರುತ್ತೆ. ಮಧ್ಯಾಹ್ನ 1 ಗಂಟೆ 1 ನಿಮಿಷದಿಂದ 1:18 ಒಳಗೆ ಪೂಜೆ ಸಲ್ಲಿಸಲಾಗುತ್ತೆ. ಶುಭ ಧನುರ್ ಲಗ್ನದಲ್ಲಿ ನಂದಿ ಧ್ವಜ ಪೂಜೆ ನೆರವೇರಲಿದೆ. ಈ ಸುಂದರ ಕ್ಷಣವನ್ನ ಕಣ್ತುಂಬಿಸಿಕೊಳ್ಳೋದಿಕ್ಕೆ ಕರ್ನಾಟಕ ಮಾತ್ರ ಅಲ್ಲ, ದೇಶ ವಿದೇಶಗಳಿಂದಲೂ ಕೂಡ ಜನ ಮೈಸೂರಿಗೆ ಬರ್ತಾರೆ. ಸ್ತಬ್ಧ ಚಿತ್ರಗಳು ಮತ್ತೊಂದು ಆಕರ್ಷಣೆ. ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ. ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಮಧ್ಯಾಹ್ನ 1 ಗಂಟೆ 1 ನಿಮಿಷದಿಂದ 1:18 ಶುಭ ಧನುರ್ ಲಗ್ನದಲ್ಲಿ ಮೊದಲಿಗೆ ನಂದಿ ಧ್ವಜ ಪೂಜೆಯನ್ನ ನೆರವೇರಿಸ್ತಾರೆ. ಅದಾದ ನಂತರ ಜಂಬೂ ಸವಾರಿಗೆ ಸಿದ್ಧತೆಗಳು ಶುರು ಆಗುತ್ತೆ. ವಿಜಯದಶಮಿಯ 416ನೆಯ ಐತಿಹಾಸಿಕ ಜಂಬೂ ಸವಾರಿ. 6ನೆಯ ಬಾರಿ ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿಯನ್ನ ಹೊರೋದಕ್ಕೆ ಸಜ್ಜಾಗಿದ್ದಾನೆ. ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳಾಗಿದೆ. ಅರಮನೆ ಆವರಣದಲ್ಲಿನ ಐತಿಹಾಸಿಕ ಜಂಬೂ ಸವಾರಿ. ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಈಗಾಗಲೇ ಸಜ್ಜಾಗಿದೆ. ಇನ್ನು ದೇವಸ್ಥಾನದಿಂದ ಅರಮನೆಯತ್ತ ಉತ್ಸವ ಮೂರ್ತಿ ಸಾಗ್ತಾ ಇರುವ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಚಾಮುಂಡಿ ಬೆಟ್ಟದಿಂದ ಅರಮನೆಯವರೆಗೆ ಮೆರವಣಿಗೆ. ತೆರೆದ ವಾಹನದಲ್ಲಿ ಉತ್ಸವ ಮೂರ್ತಿಯನ್ನ ಮೆರವಣಿಗೆಯ ಮೂಲಕ ಕೊಂಡೊಯ್ಯಲಾಗ್ತಾ ಇದೆ. ಹೂವಿನಿಂದ ಅಲಂಕಾರಗೊಂಡಿದೆ ವಾಹನ. ಈ ವಾಹನದಲ್ಲಿ ಉತ್ಸವ ಮೂರ್ತಿಯನ್ನ ಅರಮನೆಯತ್ತ ಕೊಂಡೊಯ್ಯಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಅರಮನೆಯನ್ನ ತಲುಪುತ್ತೆ ಉತ್ಸವ ಮೂರ್ತಿ. ತೆರೆದ ವಾಹನದಲ್ಲಿ ಅಲಂಕೃತಗೊಂಡಂತಹ ವಾಹನದಲ್ಲಿ ಉತ್ಸವ ಮೂರ್ತಿಯನ್ನ ಅರಮನೆಯತ್ತ ಕೊಂಡೊಯ್ಯಲಾಗ್ತಾ ಇದೆ. ಚಾಮುಂಡಿ ಬೆಟ್ಟದಿಂದ ಅರಮನೆಯವರೆಗೆ ಮೆರವಣಿಗೆ ಸಾಗ್ತಾ ಇದೆ. ತೆರೆದ ವಾಹನದಲ್ಲಿ ಉತ್ಸವ ಮೂರ್ತಿಯನ್ನ ಕೊಂಡೊಯ್ಯಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಧು, ದಸರಾ ಅಂತಂದ್ರೆ ಮೈಸೂರು. ಇವತ್ತಿನ ದಿನ ಮೈಸೂರನ್ನ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಂತಹ ದೃಶ್ಯ ವೈಭವವನ್ನ ನಾವು ಕಾಣಬಹುದು. ಸೊ ಈಗ ಉತ್ಸವ ಮೂರ್ತಿಯನ್ನ ಅರಮನೆಯತ್ತ ಕೊಂಡೊಯ್ತಾ ಇರುವಂತಹ ದೃಶ್ಯವನ್ನ ನೋಡಿದ್ವಿ. ಸೊ ಏನೆಲ್ಲ ನಡೆಯುತ್ತೆ ಇವತ್ತು, ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ? ವೀಣಾ, ಖಂಡಿತವಾಗ್ಲೂ ಕೂಡ ಮೊದಲಿಗೆ ನಿಮಗೆ 416ನೇ ಮೈಸೂರಿನ ದಸರಾ ಮಹೋತ್ಸವದ ಶುಭಾಶಯಗಳು. 416ನೇ ದಸರಾವನ್ನ ಕಣ್ತುಂಬಿಕೊಳ್ಳಿಕ್ಕೆ ಜಗತ್ತಿನಾದ್ಯಂತ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೈಸೂರಿಗೆ ಲಕ್ಷ ಸಂಖ್ಯೆಯಲ್ಲಿ ಜನ ಇವತ್ತು ದಸರಾ ಜಂಬೂ ಸವಾರಿಯನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ಅದರಲ್ಲೂ ಕೂಡ ನಾಡಿನಾದ್ಯಂತ ಎಲ್ಲ ಕಡೆ ಒಂದು ರೀತಿಯ ದಸರಾವನ್ನ ನೋಡ್ತೀರಿ ಇವತ್ತಿನ ಆಚರಣೆಯನ್ನ. ಆದ್ರೆ ಮೈಸೂರಿನಲ್ಲಿ 2 ಬಗೆಯ ದಸರಾವನ್ನ, ಅಂದ್ರೆ ಒಂದು ಮೈಸೂರು ಅರಮನೆಯ ಒಳಭಾಗದಲ್ಲಿ ನಡೀತಕ್ಕಂತಹ ಪಾರಂಪರಿಕ ದಸರಾವನ್ನ, ಅದೇ ರೀತಿಯಾಗಿ ಮಧ್ಯಾಹ್ನದ ನಂತರ ಮೈಸೂರು ಅರಮನೆಯ ಮುಂಭಾಗದಲ್ಲಿ ನಡೆಯುವಂತಹ ಜನತಾ ದಸರಾ, ಅಂದ್ರೆ ಸರ್ಕಾರ ಜನರಿಗಾಗಿ ಮಾಡುವಂತ ದಸರಾವನ್ನ. 2 ಬಗೆಯ ದಸರಾದ ವಿವರಗಳನ್ನ ನೋಡೋದಾದ್ರೆ, ಏನು ಈ ಬಾರಿ 11 ದಿನಗಳ ಕಾಲ ಬಂದಿರತಕ್ಕಂಥ ದಸರಾ ಆಚರಣೆಯಲ್ಲಿ 10 ದಿನಗಳ ನವಮಿ ಆಚರಣೆಯನ್ನ ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಸಂಪೂರ್ಣಗೊಳಿಸಲಾಗಿದೆ. ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು 10ನೇ ಬಾರಿಗೆ ಈ ಒಂದು ದಸರಾ ಮಹೋತ್ಸವವನ್ನ ಮೈಸೂರು ಅರಮನೆಯಲ್ಲಿ ಆಚರಣೆ ಮಾಡಿರ್ತಕ್ಕಂಥದ್ದು. ಇವತ್ತಿನ ವಿಜಯ ಯಾತ್ರೆ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮಕ್ಕೂ ಕೂಡ ಮೈಸೂರು ಅರಮನೆ ಸಕಲ ಸಜ್ಜಾಗಿದೆ. ಬೆಳಗ್ಗೆ 6 ಗಂಟೆಯಿಂದನೇ ಕೂಡ ಮೈಸೂರು ಅರಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮತ್ತೆ ಹೋಮಗಳು ನಡೆದಿರ್ತಕ್ಕಂಥದ್ದು. ಇವತ್ತು ಗಣಪತಿ ಹೋಮ ಕೂಡ ಆಗಿರ್ತಕ್ಕಂಥದ್ದು. ಈಗ
10 ಗಂಟೆಯ ಸುಮಾರು ಏನಿದೆ 10 ಗಂಟೆಯ ಸುಮಾರಿಗೆ ಮೈಸೂರಿನ ಅಂದ್ರೆ ಅರಮನೆಯ ಕಲ್ಯಾಣ ಮಂಟಪ ಏನಿದೆ, ಕಲ್ಯಾಣ ಮಂಟಪದಲ್ಲಿ ಶಮಿ ಪೂಜೆ ಆಗುತ್ತೆ. ಅದೇ ರೀತಿಯಾಗಿ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಆನೆ ಬಾಗಿಲಿನ ಮುಂಭಾಗದಲ್ಲಿ ಇರ್ತಕ್ಕಂಥ ಸವಾರಿ ತೊಟ್ಟಿ ಏನಿದೆ, ಆ ಸವಾರಿ ತೊಟ್ಟಿಯಲ್ಲಿ 10 ಕಾಲರಿಂದ 10:30 ಒಳಗಾಗಿ ಆ ಒಂದು ಜಗಜ್ಜಟ್ಟಿ ಕಾಳಗ ಅಂದ್ರೆ ಮೈಸೂರು ದಸರಾದಲ್ಲಿ ಬಹಳ ಪ್ರಮುಖವಾಗಿ ಅರಮನೆ ದಸರಾವನ್ನ ನೋಡ್ಲಿಕ್ಕೆ ಕಣ್ತುಂಬಿಕೊಳ್ಳಿಕ್ಕೆ ಬರ್ತಕ್ಕಂಥ ದೃಶ್ಯ ವೈಭವಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಜಗಜ್ಜಟ್ಟಿ ಕಾಳಗಕ್ಕೂ ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂಥ ಸಿದ್ಧತೆಗಳಾಗಿದೆ. ನೀವು ಅಲ್ಲಿ ಒಂದು ಆ ಸ್ಥಳವನ್ನೇನು ನೋಡ್ತಾ ಇದ್ರಿ, ಆ ಒಂದು ಸ್ಥಳದಲ್ಲಿ ಮಣ್ಣನ್ನು ಹಾಕಿ ಮಟ್ಟಿಯನ್ನು ರೆಡಿ ಮಾಡಲಾಗಿರುತ್ತೆ. ಅಖಾಡದಲ್ಲಿ ಈ ಬಾರಿ ಬೆಂಗಳೂರು, ಚನ್ನಪಟ್ಟಣ, ಮೈಸೂರು, ಚಾಮರಾಜನಗರ 4 ಕಡೆಗಳಿಂದ ಜಟ್ಟಿಗಳು ಬರ್ತಾರೆ. ವಜ್ರಮುಷ್ಟಿ ಕಾಳಗ ಅಂತ ನಾವೇನು ಹೇಳ್ತೀವಿ, ಕೈಗಳಿಗೆ ಹುಲಿಯ ನಖವನ್ನು ಹಾಕಿ ವಜ್ರಮುಷ್ಟಿ ಕಾಳಗಕ್ಕೆ ಕೂಡ ರೆಡಿ ಆಗ್ತಾರೆ. ಈ ಒಂದು ಪ್ರಕ್ರಿಯೆ ಸುಮಾರು 10:30 ಸುಮಾರಿಗೆ ಶುರುವಾಗುವಂಥದ್ದು. ಶಮಿ ಪೂಜೆಯನ್ನ ಕಲ್ಯಾಣ ಮಂಟಪದಲ್ಲಿ ಮುಗಿಸ್ತಕ್ಕಂಥ ಯದುವೀರ್ ಅವರು ಏನಿದ್ದಾರೆ ನೇರವಾಗಿ ಆ ಸವಾರಿ ತೊಟ್ಟಿಗೆ ಬರ್ತಾರೆ. ಸವಾರಿ ತೊಟ್ಟಿಯಲ್ಲಿ ಜಗಜ್ಜಟ್ಟಿಗಳು ಜಟ್ಟಿ ಕಾಳಗವನ್ನ ಮಾಡಿ ತಮ್ಮ ಮೈಯಿಂದ ರಕ್ತವನ್ನ ಮಣ್ಣಿಗೆ ಸುರಿಸಿ ಈ ಒಂದು ನಾಡಿಗಾಗಿ ತಮ್ಮ ಸೇವೆಯನ್ನ ಸಮರ್ಪಣೆ ಮಾಡ್ತೀವಿ ಅನ್ನೋ ಒಂದು ಪ್ರತೀಕವಾಗಿ ರಾಜರಿಗೆ ನಾವು ಯಾವಾಗಲೂ ಕೂಡ ನಿಷ್ಠರಾಗಿರ್ತೀವಿ ಅನ್ನೋ ಒಂದು ಪ್ರತೀತಿ ಏನಿದೆ ಅದನ್ನ ಒಂದು ತೋರಿಸುವಂತಹ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದು ಸುಮಾರು 10:30 ಸುಮಾರಿಗೆ ನಡೆಯುವಂಥದ್ದು. ಆ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಿಕ್ಕೆ ಜನ ಕಾತರಾಗಿದ್ದಾರೆ. ಅದಾದ ನಂತರದಲ್ಲಿ ಯದುವೀರ್ ಅವರು ಈ ಒಂದು ಪಲ್ಲಕ್ಕಿಯನ್ನು ಕಾಣ್ತಾ ಇದೆ. ಈ ಒಂದು ಪಲ್ಲಕ್ಕಿಯಲ್ಲಿ ಚಿನ್ನದ ಕತ್ತಿ ಅಂದ್ರೆ ಪಟ್ಟದ ಕತ್ತಿಯನ್ನ ರಾಜರು ಬಳಸ್ತಾ ಇದ್ದಂಥ ಯುದ್ಧದ ಸಂದರ್ಭದಲ್ಲಿ ಬಳಸ್ತಾ ಇದ್ದಂಥ ಕತ್ತಿ ಏನಿದೆ ಆ ಕತ್ತಿಯನ್ನ ತೆಗೆದುಕೊಂಡು ತಮ್ಮ ವಾಹನದಲ್ಲಿ ಅರಮನೆ ಮುಂಭಾಗದಲ್ಲಿರ್ತಕ್ಕಂಥ ಭುವನೇಶ್ವರಿ ದೇವಸ್ಥಾನ ಅಲ್ಲಿ ಲ್ಲಿರ್ತಕ್ಕಂಥ ಬನ್ನಿ ಮರಕ್ಕೆ ಪೂಜೆಯನ್ನ ಸಲ್ಲಿಸಿ ಅಲ್ಲಿ ಬನ್ನಿಯನ್ನ ಅಲ್ಲಿರ್ತಕ್ಕಂಥ ಜನರಿಗೆ ಹಂಚುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ, ಎಲ್ಲಾ ಕಡೆ ಕೂಡ ಸೆಕ್ಯೂರಿಟಿ ಚೆಕ್ಗಳಾಗ್ತಾ ಇದೆ, ನೀವು ಇಲ್ಲಿ ಗಮನಿಸಬಹುದು. ಪ್ರತಿಯೊಂದು ಕೂಡ ಲಕ್ಷ ಸಂಖ್ಯೆಯಲ್ಲಿ ಒಂದು ಕಡೆ ಜನ ಸೇರ್ತಾರೆ. ಎಲ್ಲೂ ಕೂಡ ಯಾವುದೇ ರೀತಿಯಾದ ಸಮಸ್ಯೆಗಳಾಗಬಾರ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಹೆಜ್ಜೆಗೂ ಕೂಡ ಸೆಕ್ಯೂರಿಟಿಯನ್ನ ಪೊಲೀಸರು ಮಾಡ್ತಾ ಇರತಕ್ಕಂಥದ್ದು. ಈ ಒಂದು ಸೆಕ್ಯೂರಿಟಿಗಾಗಿನೇ ಕೂಡ 6,000ಕ್ಕೂ ಹೆಚ್ಚು ಪೊಲೀಸರು ರಾಜ್ಯದ ವಿವಿಧ ಮೂಲೆಗಳಿಂದ 10 ದಿನಗಳಿಂದ ಮೈಸೂರಿಗೆ ಬಂದು ಇರ್ತಕ್ಕಂಥದ್ದು. ಇದು ವಿಜಯಯಾತ್ರೆಗೆ ಹೊರಡುವಂತ ಯದುವೀರ್ ಏನಿದ್ದಾರೆ ಬನ್ನಿ ಮರದ ಪೂಜೆಯನ್ನ ಮಾಡಿ ಬನ್ನಿಯನ್ನ ನಾಡಿಗೆ ಹಂಚಿ ನಾಡಿಗೆ ಸಮೃದ್ಧಿಯನ್ನ ಹೇಳ್ತಾರೆ. ನಂತರದಲ್ಲಿ ಇದೇ ಆನೆ ಬಾಗಿಲಿನ ಮಾರ್ಗವಾಗಿ ಬಂದವರು ಮೈಸೂರು ಅರಮನೆಯನ್ನ ತಲುಪ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಮೈಸೂರು ಅರಮನೆಯಲ್ಲಿ ನಡೆಯುವಂತ ಸಂಪ್ರದಾಯ ದಸರಾ ಏನಿದೆ ಅದು ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ. ಅದು ಸುಮಾರು 11:50ರಿಂದ 12 ಗಂಟೆಗೆ ಅರಮನೆ ದಸರಾ ಮುಕ್ತಾಯ ಆದ ನಂತರದಲ್ಲಿ ಜನತಾ ದಸರಾ ಶುರುವಾಗುವಂಥದ್ದು. ಜನತಾ ದಸರಾದ ಪ್ರಿಪರೇಷನ್ಸ್ ಕೂಡ ತೋರಿಸ್ತೀನಿ. ಅರಮನೆ ಮುಂಭಾಗದಲ್ಲಿ ಈ ಒಂದು ಅಂಬಾರಿ ಹೊತ್ತಿರ್ತಕ್ಕಂಥ ಆನೆಗೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕವಾಗಿ ಈ ಒಂದು ದಸರಾ ಆರಂಭವಾಗುವಂಥದ್ದು. ಈ ಒಂದು ದಸರಾ ಮಧ್ಯಾಹ್ನ 1 ಗಂಟೆಯಿಂದ ಶುರು ಆಗುತ್ತೆ ಅಂತಾನೆ ಕೂಡ ನಾವು ಹೇಳ್ಬೋದು. ಮೈಸೂರು ಅರಮನೆಯ ಬಲರಾಮ ದ್ವಾರ ಏನಿದೆ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ 1 ಗಂಟೆಯಿಂದ 1:20 ಸುಮಾರಿಗೆ ಸಲ್ಲುವಂತ ಶುಭ ಲಗ್ನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಂದಿ ಧ್ವಜಕ್ಕೆ ಪೂಜೆಯನ್ನ ಮಾಡ್ತಾರೆ. ಅಲ್ಲಿ ಜೋಡಿ ನಂದಿಗಳು ಬರ್ತವೆ. ಆ ನಂದಿ ಕಂಬಗಳಿಗೆ ಪೂಜೆ ಮಾಡಿ ಈ ಬಾರಿಯ ಜಂಬೂ ಸವಾರಿಗೆ ಚಾಲನೆಯನ್ನ ಕೊಡುವಂತ ಕೆಲಸಗಳಾಗತ್ತೆ. ಅಂತಂದ್ರೆ ಒಟ್ಟು ಕಲಾ ತಂಡಗಳೇನಿರ್ತವೆ ಆ ಕಲಾ ತಂಡಗಳು ಈ ಒಂದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಮೊದಲಿಗೆ ಹೋಗ್ಲಿಕ್ಕೆ ನಂದಿ ಪೂಜೆಯನ್ನ ಮಾಡೋದ್ರ ಮೂಲಕವಾಗಿ ಚಾಲನೆಯನ್ನ ಕೊಡ್ತಾರೆ. ನೀವು ಗಮನಿಸಬಹುದು, ಆ ಒಂದು ಬಲರಾಮ ದ್ವಾರ ಏನಿದೆ ಆ ದ್ವಾರದಲ್ಲಿ ನಂದಿ ಪೂಜೆ ಅಂದ್ರೆ ನಂದಿ ಕಂಬಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಚಾಲನೆಯನ್ನ ಕೊಟ್ಟಾದ ನಂತರದಲ್ಲಿ ಈಗ ಈ ಒಂದು ಬಲಭಾಗ ಏನಿದೆ ಈ ಒಂದು ಬಲಭಾಗಕ್ಕೆ ಬಂದು ಮುಖ್ಯಮಂತ್ರಿಗಳ ಆದಿಯಾಗಿ ಸರ್ಕಾರದ ಜನಪ್ರತಿನಿಧಿಗಳು ಒಂದು ಆಸೀನರಾಗ್ತಾರೆ. ಆಗ ಜನಪದ ಕಲಾ ತಂಡಗಳಿಗೆ ವಿವಿಧ ಸ್ತಬ್ಧ ಚಿತ್ರಗಳಿಗೆ ಚಾಲನೆ ಸಿಗುತ್ತೆ. ಅಂದ್ರೆ 1:20ರಿಂದ ಸುಮಾರು 4 ಗಂಟೆವರೆಗೂ ಕೂಡ 4:50ರವರೆಗೂ ಕೂಡ ಈ ಒಂದು ಸ್ಥಳದಲ್ಲಿ ವಿವಿಧ ಕಲಾ ತಂಡಗಳು ಸುಮಾರು 58 ಟ್ಯಾಬ್ಲೆಗಳು 100ಕ್ಕೂ ಹೆಚ್ಚು ಕಲಾ ತಂಡಗಳು ಹೇಳ್ತವೆ. ಅದಕ್ಕೂ ಕೂಡ ಎಲ್ಲ ಸಿದ್ಧತೆಯನ್ನ ಮಾಡಿದ್ದಾರೆ. ಇದರ ಆಪೋಸಿಟ್ ಸ್ಥಳ ಏನಿದೆ ಈ ಒಂದು ಸ್ಥಳದಲ್ಲಿ ನ್ಯಾಯಾಲಯದ ಜನಪ್ರತಿನಿಧಿಗಳು, ನ್ಯಾಯಾಲಯದ ಮುಖ್ಯಸ್ಥರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.